ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಬನಶಂಕರಿ ದೇವಾಲಯದಲ್ಲಿ ಅಕ್ಟೋಬರ್ 25ನೇ ತಾರೀಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿಯಲ್ಲಿ ಪಾರಪತ್ರದಾರರಾಗಿರುವಂತಹ ಶೀಲಾ ಅವರು ಮಿಸ್ಬಿಹೇವ್ ಮಾಡ್ತಾರೆ. ಅಂದ್ರೆ ನಾಗರಿಕ ಸಮಾಜ ಒಪ್ಪಿಕೊಳ್ಳದೇ ಇರುವಂತ ಸ್ಥಿತಿಯಲ್ಲಿ ಅಲ್ಲಿರ್ತಾರೆ. ಅದನ್ನ ಕೆ ಪದ್ಮ ಅವರು ಅನಿರೀಕ್ಷಿತವಾಗಿ ನೋಡಿ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ನೋಡಿ, ಈ ಮಹಿಳೆ ಈ ತರ ಎಲ್ಲ ವರ್ತನೆ ಮಾಡಿ ನನ್ನ ಗೌರವವನ್ನು ಹಾಳು ಮಾಡ್ತಿದ್ದಾರೆ ಅಂತೇಳಿ ನೊಂದುಕೊಂಡು ಹೊರಗಡೆ ಹೋಗ್ತಾರೆ. ಈ ವರ್ತನೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳದ್ದು ಖಂಡಿತ ತಪ್ಪಲ್ಲ. ಏಕೆಂದ್ರೆ ಅವರು ಶಾಂತವಾಗಿ ಒಬ್ಬ ಇಒ ಆಗಿ ಹೇಗೆ ಬಿಹೇವ್ ಮಾಡಬೇಕು ಅದೇ ರೀತಿ ಮಾಡ್ತಿರ್ತಾರೆ. ಆದರೆ ಈ ಶೀಲಾ ಅವರ ವರ್ತನೆ ಬಹಳ ಅಭಾಸ ಅಂತ ಅನ್ಸುತ್ತೆ. ಸ್ವಲ್ಪ ದೌರ್ಬಲ್ಯ ಇತ್ತು ಅಂತಂದ್ರೆ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಯಾವುದೋ ಒಂದು ಫೈಲ್ ತರ್ತಾರೆ, ಫೈಲ್ ತಂದು ಅದಕ್ಕೆ ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಬಹುಶಃ ಸಮಾಧಾನ ಆಗಲ್ಲ ಅನ್ಸುತ್ತೆ ಇವಾಗೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಎಲ್ಲ ತಗೊಂಬಂದಿ ಅಂತೇಳಿ 15-20 ನಿಮಿಷ ಸಮಯ ತಗೊಳ್ತಾರೆ ಅದಕ್ಕೊಂದಕ್ಕೆ ಸಿಗ್ನೇಚರ್ ಮಾಡೋದಕ್ಕೆ. ಅಂದ್ರೆ ಆ ಸೀರೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಶೀಲಾ ಅವರು ಏನೇ ಅಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡ್ತಾರೆ ಅದು ಪ್ರತಿಯೊಂದನ್ನು ಯೋಚನೆ ಮಾಡಬೇಕಾದಂತ ವಿಚಾರ. ಯಾಕೆಂದ್ರೆ ಯಾವ ಕೆಲಸ ಮಾಡ್ತಾರೆ ಅದರಲ್ಲಿ ಲಾಭ ಇಲ್ಲದೆ ಮಾಡುವುದಿಲ್ಲ. ಮತ್ತೆ ಶ್ರೀನಿವಾಸ ಮೂರ್ತಿ ಅವರನ್ನು ದುರುಪಯೋಗ ಪಡಿಸಿಕೊಂಡು ಎಷ್ಟೆಲ್ಲ ವಾಮಮಾರ್ಗಗಳು ಮಾಡಬಹುದು ಮತ್ತು ದೌರ್ಬಲ್ಯ ಇರುವಂತ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ಎಷ್ಟೆಲ್ಲ ಅಪಚಾರ ಮಾಡಬಹುದು ಅದೆಲ್ಲ ಮಾಡ್ತಾ ಹೋಗ್ತಿದ್ದಾರೆ, ಇನ್ನು ಮುಂದುವರಿಸ್ತಾರೆ. ಏಕೆಂದ್ರೆ ಮೇಲಧಿಕಾರಿಗಳ ಕೊರತೆ. ಮೇಲಧಿಕಾರಿಗಳಿಗೆ ಈ ಮಹಿಳೆ ಇಂಥವ್ರು ಅಂತ ಗೊತ್ತಿದ್ರು ಕೂಡ ಇವತ್ತು ದೇವಾಲಯದಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು ಬನಶಂಕರಿ ದೇವಾಲಯ. ಎಂತ ಸ್ಥಿತಿ ರೀ! ಮಾನ್ಯ ಆಯುಕ್ತರು ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ದೇವಾಲಯದಲ್ಲಿ ಇಂಥ ಮಹಿಳೆಯರನ್ನ ಇಟ್ಕೊಂಡು ಹೇಗೆ ನೀವು ಕೆಲಸ ತಗೊಳ್ತೀರಾ? ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತೇನ್ರಿ? ದಯವಿಟ್ಟು ಗಮನಿಸಿ. ಮುಂದಿನ ಭಾಗದಲ್ಲಿ ಆ 3 ಜನ ಸಹಾಯಕ ಅರ್ಚಕರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದಾಗ ಪೊಲೀಸ್ ವೆರಿಫಿಕೇಶನ್ ಆಗಿರ್ಬೇಕಲ್ಲ, ಮಾಡಿಲ್ಲ. 26ನೇ ತಾರೀಕು ಡಿಸೆಂಬರ್ 26ನೇ ತಾರೀಕು ಕೊನೆ ದಿನಾಂಕ ಇರುತ್ತೆ. ಅರ್ಜಿ ಮಾತ್ರ ಕೊಟ್ಟಿರ್ತಾರೆ, ಪೊಲೀಸ್ ವೆರಿಫಿಕೇಶನ್ ಆಗಿರಲ್ಲ. ನಿನ್ನೆ ದಿವಸ ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ವೆರಿಫಿಕೇಶನ್ ಮಾಡಬೇಕು ಅಂತ ಗೊಂದಲದಲ್ಲಿ ಇರ್ತಾರೆ. ಅದರ ವಿಸ್ತೃತ ವರದಿಯನ್ನ ತಮ್ಮ ಕಣ್ಮುಂದೆ ಹೇಳ್ತೀನಿ ಬಂಧುಗಳು.